ಎಲ್ಲರಿಗೂ ಹೃದಯ ಸ್ಪರ್ಶಿ ನಮಸ್ಕಾರಗಳು. ನಾನು ಶಾಂತಕುಮಾರಿ ಎನ್ ಸರ್ಕಾರಿ ಪ್ರೌಢಶಾಲೆ ಜಗಜಿಗೆರೆ ಅರಸೀಕೆರೆ ತಾಲ್ಲೂಕು. ನಾನು ಸೂರ್ಯ ಫೌಂಡೇಶನ್ನ ಸ್ಪ್ಯಾರ್ಕ್ ಅಕಾಡೆಮಿಯ ಹೊಸ ಕಲಿಕಾರ್ಥಿ 2ನೇ ತಂಡ. ನಾನು 5 ನಿಮಿಷಗಳ ಕಾಲ ತಮ್ಮೊಂದಿಗೆ ನನ್ನಲ್ಲಿರುವಂಥ ವಿಚಾರಧಾರೆಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಬಂದಿದ್ದೇನೆ. ನಾನು ಮಾತನಾಡುವಂಥ ವಿಚಾರ ಇವತ್ತು ನಿರೂಪಣೆ ಅಂತಂದರೆ ಏನು, ನಿರೂಪಣೆಯ ಮಹತ್ವ ಮತ್ತು ನಿರೂಪಣೆ ಮಾಡುವಾಗ ಯಾವ ಎಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತ ಹೇಳಿ. ಈ ನಿರೂಪಣೆಯ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನಾನು ಈ ಸೂರ್ಯ ಫೌಂಡೇಶನ್ನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಆತ್ಮೀಯರೇ, ನಾನು ಅನಿವಾರ್ಯವಾಗಿ ಈ ಸ್ಪ್ಯಾರ್ಕ್ ಅಕಾಡೆಮಿಗೆ ಬಂದು ಸೇರಿಕೊಂಡೆ. ನಾನು ಈ ಸೇರ್ಕೊಂಡ್ಮೇಲೆ ನನ್ನಂಥ ಸೌಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ ಅಂತ ನಾನಾದರೂ ಭಾವಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ, ಶೂನ್ಯವಾಗಿದ್ದ ನನ್ನ ಮನಸ್ಸು ಈಗ ನಾನು ಏನನ್ನು ಸಾಧಿಸ್ತೇನೆ ಅನ್ನುವಂತಹ ಛಲ, ಆಸೆ, ನಾನು ಏನು ಮಾಡಬೇಕು ಅಂತ ಹೇಳ್ಕೊಂಡು ಬಂದು ಅದಕ್ಕಿನ್ನದಾಗಿ ಹೆಚ್ಚಿನದಾಗಿ ಮಾಡ್ತೇನೆ ಅನ್ನುವಂಥದ್ದು, ಬ್ರ್ಯಾಂಡ್ ನಿರೂಪಕಳಾಗಿ ಹೊರ ಹೊಮ್ತೇನೆ ಅನ್ನುವಂತಹ ಅಭಿಲಾಷೆ ಎಲ್ಲ ಕೂಡ ನನ್ನಲ್ಲಿ ಮೂಡಿದೆ. ಅದನ್ನು ಮೂಡಿಸಿದವರು ಸಮೃದ್ಧಿಯಾಗಿ ಜ್ಞಾನ ಭಂಡಾರವನ್ನು ಹೊಂದಿರುವಂತಹ ಬಿಕೆ ಸತೀಶ್ ಸರ್ ಪ್ರಧಾನ ಸಂಚಾಲಕರಾಗಿ ಈ ಸಂಸ್ಥೆಯನ್ನು ಬೃಹದಾಕಾರವಾಗಿ ಬೆಳೆಸಬೇಕು ಅಂತ ಆಸೆಯನ್ನು ಇಟ್ಕೊಂಡಿರುವಂಥ ಮಹೇಶ್ ಪಿ ಸರ್ ಆಗಿರ್ಬೋದು, ತಾಂತ್ರಿಕತೆಯ ಮಾಂತ್ರಿಕ ಅಂತ ಹೇಳಿ ಎಲ್ಲರ ಕೈಯಲ್ಲಿ ಹೇಳಿಸ್ಕೊಂಡಿರುವಂತಹ, ಆಡು ಭಾಷೆಯಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಮುತ್ತುರಾಜ್ ಸರ್ ಆಗಿರ್ಬೋದು, ಮಹಿಳಾ ಮಣಿಗಳಾಗಿರ್ಬೋದು, ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ. ಇವರೆಲ್ಲ ಈ ಸಂಸ್ಥೆಯ ನಾಯಕರಾಗಿ, ರೂವಾರಿಗಳಾಗಿ ನಮ್ಮನ್ನೆಲ್ಲ ಎತ್ತರದ ಸ್ಥಾನಕ್ಕೆ ಕೊಂಡು ಹೋಗುವಂಥ ಛಲವನ್ನು ಹೊಂದಿದ್ದಾರೆ. ನಮ್ಮನ್ನೆಲ್ಲ ಬ್ರ್ಯಾಂಡ್ ಆಗಿ ಮಾಡ್ತಾರೆ, ನಾವು ಕೂಡ ಆಗಿ ಈ ಸಂಸ್ಥೆಯನ್ನು ಬೃಹದಾಕಾರವಾಗಿ ಬೆಳೆಸ್ತೇವೆ ಅಂತ ಹೇಳ್ತಾ ಈ ನಿರೂಪಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಆತ್ಮೀಯರೇ, ಸ್ನೇಹಿತರೆ, ನಿರೂಪಣೆ ಅಂತಂದರೆ ಏನೂ ಇಲ್ಲ. ಸರಳವಾಗಿ ಹೇಳಬೇಕು ಅಂತಂದರೆ, ನಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ಮಾತುಗಾರಿಕೆಯ ಮೂಲಕ ಎಲ್ಲರಿಗೂ ಕೂಡ ತಲುಪಿಸುವಂತೆ ಮಾಡುವಂತಹ ಒಂದು ವ್ಯವಸ್ಥೆ. ಈ ನಿರೂಪಣೆ ಮಾಡಬೇಕಾದ್ರೆ ನಮ್ಮಲ್ಲಿರುವಂತಹ ಸಾಮರ್ಥ್ಯಗಳು ಏನಪ್ಪ ಅಂತಂದರೆ, ಮೊದಲು ಮಾತುಗಾರಿಕೆ ಇರಬೇಕು. ಆ ಮಾತುಗಾರಿಕೆ ಕೇಳುಗರ ಮನ ಮುಟ್ಟುವಂತೆ ಇರಬೇಕು. ನಮ್ಮಲ್ಲಿ ಸ್ಪಷ್ಟವಾದ ಮಾತು ಇದ್ದರೆ ಅದನ್ನು ಕೇಳುವಂಥವರು ತುಂಬ ಜನ ಇರ್ತಾರೆ ಸ್ನೇಹಿತರೆ. ಆ ಮಾತುಗಳು ಎಲ್ಲರಲ್ಲೂ ಕೂಡ ಆತ್ಮವಿಶ್ವಾಸವನ್ನು ತುಂಬುವಂತಿರಬೇಕು. ನಮ್ಮ ಆಂಗಿಕ ಭಾಷೆ ಅದನ್ನೆಲ್ಲ ತಿಳಿಸುವಂತೆ ಇರಬೇಕು. ನಮ್ಮ ಕಣ್ಣುಗಳ ದೃಷ್ಟಿ ಹೇಗಿರಬೇಕಂತಂದರೆ, ಎಲ್ಲರ ಜೊತೆಯಲ್ಲಿ ಮಾತನಾಡುವಂತೆ ಇರಬೇಕು. ಎಲ್ಲರನ್ನ ದೃಷ್ಟಿಯನ್ನು ಇಟ್ಕೊಂಡು ಮಾತನಾಡಬೇಕು. ಎಲ್ಲೋ ನೋಡಿಕೊಂಡು ಏನೋ ಮಾತನಾಡುವಂತೆ ಆಗಬಾರ್ದು. ಸಮಯದ ಪಾಲನೆಯನ್ನು ಮಾಡುವಂತೆ ನಾವು ನೋಡ್ಕೋಬೇಕಾಗುತ್ತೆ. ಯಾವುದೇ ವಿಷಯಾಂತರ ಆಗದಿರೋ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ವೇದಿಕೆಗೆ ಪೂರ್ಣವಾದ ಗಮನವನ್ನು ಕೊಡಬೇಕು. ವೇದಿಕೆ ಮೇಲಿರುವಂಥ ಗಣ್ಯರನ್ನು ನಾವು ಗಮನಿಸ್ತಾ ಇರಬೇಕು. ನಮ್ಮ ಮುಂಭಾಗದಲ್ಲಿ ಕುಳಿತಿರುವಂಥ ಕೇಳಿಗರನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರ ಮನೋಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮಾತನಾಡುವಂಥ ಸಾಮರ್ಥ್ಯ ನಮ್ಮಲ್ಲಿಗೆ ಆ ಒಂದು ಕೌಶಲ್ಯ ಬಂದಾಗ ಮಾತ್ರ ನಾವು ನಿರೂಪಣೆ ಮಾಡೋದರಲ್ಲಿ ಸಾಫಲ್ಯತೆಯನ್ನು ಪಡಿತೇವೆ. ಹಾಗಾದರೆ ಈ ನಿರೂಪಣೆ ಮಾಡಬೇಕಾದ್ರೆ ಯಾವ ಎಚ್ಚರಿಕೆಯನ್ನು ನಾವು ವಹಿಸ್ಬೇಕಪ್ಪ ಅಂತಂದರೆ, ತುಂಬ ವೇಗವಾಗಿ ಆಗಲಿ, ತುಂಬ ನಿಧಾನವಾಗಿ ಆಗಲಿ ಮಾತನಾಡುವಂತೆ ಇರಬಾರ್ದು. ಯಾಕೆ ಅಂತಂದರೆ ಅದು ಕೆಲವರಿಗೆ ಗೊಂದಲದ ಗೂಡಾಗಿ ಪರಿಣಾಮ ಆಗುತ್ತೆ. ಅತಿಯಾದಂಥ ಕಷ್ಟದ ಪದಗಳನ್ನು, ಉದ್ದದ ಪದಗಳನ್ನು, ಕಠಿಣವಾದಂತಹ ಸನ್ನಿವೇಶಗಳನ್ನು ನಾವು ಅಲ್ಲಿ ಸೃಷ್ಟಿ ಮಾಡಬಾರ್ದು. ನಮ್ಮ ಮುಂದೆ ಕುಳಿತಿರುವಂಥ ಶ್ರೋತೃಗಳನ್ನು ನಿರ್ಲಕ್ಷ್ಯ ಮಾಡದೆ ಮಾತನಾಡುವಂಥ ಕಲೆ ನಮ್ಮಲ್ಲಿ ಬರಬೇಕು. ಕಾರ್ಯಕ್ರಮದ ಆರಂಭದಲ್ಲಾಗಲಿ, ಮಧ್ಯದಲ್ಲಾಗಲಿ, ಕೊನೆಯಲ್ಲಾಗಲಿ ಒಂದೇ ಥರ ಮಾತನಾಡದೆ ಉದಾಹರಣೆಗಳನ್ನು ಕೊಟ್ಕೊಂಡು ನುಡಿಮುತ್ತುಗಳನ್ನು ಹೇಳ್ತಾ ಕೆಲವು ಜ್ಞಾನೋಕತೆಗಳನ್ನು ಹೇಳುವಂಥ ಮೂಲಕ
ಕೇಳುಗರ ಮನಸ್ಸನ್ನು ನಾವು ಗೆಲ್ಲಬೇಕಾಗುತ್ತೆ. ನಾವು ಆಡುವ ಅಂತಹ ನುಡಿಮುತ್ತುಗಳು ಅವರಿಗೆ ಖುಷಿಯನ್ನು ತರಬೇಕು. ಅದರಲ್ಲಿ ಆಳವಾದ ಜ್ಞಾನ ಇರಬೇಕು. ಅಂದರೆ ಮಾತು ಚಿಕ್ಕದಾಗಿರಬೇಕು, ಅರ್ಥ ದೊಡ್ಡದಾಗಿರಬೇಕು. ನಾವು ನಂಬಿಕೆಯೊಂದಿಗೆ ಹೇಳಿದ ಪ್ರತಿಯೊಂದು ಪದವೂ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆಯ ನಿರೂಪಣೆ ಒಳ್ಳೆಯ ಜ್ಞಾನವನ್ನು ಬೆಳಗಿಸುತ್ತೆ ಅಂತ ಹೇಳ್ತಾ, ಕೇವಲ 5 ನಿಮಿಷಗಳ ಕಾಲ ನನಗೆ ಅವಕಾಶ ಇರೋದ್ರಿಂದ ನಾನು ನನ್ನ ವಿಚಾರಧಾರೆಗಳನ್ನು ಇಲ್ಲೇ ಮೊಟಕು ಮಾಡಿಸಿ, ನಮ್ಮ ಸ್ಪ್ಯಾರ್ಕ್ ನಮ್ಮ ಹೆಮ್ಮೆ ಅಂತ ಹೇಳ್ತಾ, ನನಗೆ ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಸ್ಪ್ಯಾರ್ಕ್ ಅಕಾಡೆಮಿ.